ಇದ್ದೀರಾ. ನಿಮ್ಮ ಮಾತಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಹೋಗುತ್ತೀವಿ ಶಿವ. ಎಲ್ಲರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ಈ ಪಿಕ್ಚರ್ ಬರ್ತದೆ, ಏನೋ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ. ಯಾಕಂದರೆ ಶೂಟಿಂಗ್ ಟೈಮ್ ಬಂದಿದ್ದು ಅದಾದಮೇಲೆ ಬಂದೇ ಇರಲಿಲ್ಲ. ಯಾಕಂದರೆ ಈಗ ಮೊದಲು ಈ ರೋಡೇ ಇರಲಿಲ್ಲ, ಅವಾಗ ಕಾಣ್ತಿತ್ತು ಸ್ಟ್ರೈಟಾಗಿ. ಇವಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ ಇಲ್ಲ. ಬಟ್ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ ಕಾಡ್ತದೆ ನನಗೆ. ಭಾಳ ಖುಷಿ ಆಯ್ತು ಇಲ್ಲೇ ಬಂದು ಮುಹೂರ್ತ ಮಾಡಿದ್ದು. ಎಲ್ಲೆಲ್ಲೋ ಮಾಡಬೇಕಂತಿದ್ದು. ನೀವಿಗೂ ಅಷ್ಟೇ, ನನ್ನ ಚಿಕ್ಕ ಮಗಳಿಗೆ ಹೆಸರಿಟ್ಟಿದ್ದೇನೆ. ಸೊ ಒಂಥರ ಒಂದು ಸಂಬಂಧ ಈ ದೇವಸ್ಥಾನ ಅಲ್ಲಿ ಮುಹೂರ್ತ ಆಗ್ತದೆ. ನಮಗೆ ಭಾಳ ಖುಷಿಯಾದ ವಿಷಯ. ಆ್ಯಂಡ್ ನಾವು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಳ್ಳೆ ಸಿನಿಮಾ ಬರಲಿ. ಯಾಕಂದರೆ ಇವಾಗೆಲ್ಲ ಹೇಳ್ತಾರೆ ರಿಸ್ಕ್ 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 ಅಂತ. ಏನು ರಿಸ್ಕ್ ಇಲ್ಲ, ರಿಸ್ಕಲ್ಲ ರಸ್ತ ತಿನ್ಬೇಕಷ್ಟೆ. ಜೀವನ ಹೇಳು, ಇಲ್ಲಾಂದರೆ ವಿ ಹ್ಯಾವ್ ಟು. ಯಾಕಂದರೆ ಬೇರೆ ಭಾಷೆಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಹೊಸ ರೀತಿ ಸಿನಿಮಾಗಳು ಬರಬೇಕು. ಅದು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲಿನ ಪ್ರಶ್ನೆ. ನಾವು ಪ್ರಯತ್ನ ಪಡೆದೋದು ಹೆಂಗಾಗುತ್ತೆ. ಯಾಕಂದರೆ ನಾವು ಏನು ಬಿಡಿ 39-40 ವರ್ಷ ಆಗೋದು. ಈಗ ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಪೀಳಿಗೆ ಬರಬೇಕು, ನೆಕ್ಸ್ಟ್ ಜನ್ರೇಷನ್ ಬರಬೇಕು, ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು. ಆ್ಯಂಡ್ ನಾವೇ ನೋಡಿ ನಾವೇ ಆಸೆ ಪಡ್ತಿದ್ದೆ ಒಂದು ವಿಭಿನ್ನ ಸಿನಿಮಾ ಮಾಡಬೇಕಂತ ನಾವೇ ಆಸೆ ಪಟ್ಟಾಗ ಈ ಯಂಗ್ಸ್ಟರ್ಸ್ ಬಂದು ಸಂದೀಪ್ ಅಂತ ಬಂದಿದ್ದು ಸಬ್ಜೆಕ್ಟ್ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಅದು ಮುಂದೆ ಶಾಖಾಹಾರಿ ನಾನು ಯಾವಾಗ ನೋಡ್ತಾ ಇದ್ದೆ, ನಾನು ಯಾವಾಗ ನೋಡಬೇಕು ಪಿಕ್ಚರ್ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅದು ಆಮೇಲೆ ಸರಿ ನೋಡೋಣ. ಆಮೇಲೆ ಕತೆ ಹೇಳಿದಾಗ ಶಾಖಾಹಾರಿ ವೆಜಿಟೇರಿಯನ್. ಸೊ ಇದು ಪಬ್ಬರ್ ಮೋಸ್ಟ್ಲಿ ನಾನ್ ವೆಜ್ ಅಂತ ಕಾಣುತ್ತೆ. ನಾನ್ ವೆಜ್ ಅಂದರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಇರೋದು. ಬಟ್ ನನಗೆ ಆ ಟ್ರೈನ್ ಇಷ್ಟ ಆಯಿತು, ಸಿನಿಮಾ ಕತೆ ಟ್ರೈನ್ ತುಂಬ ಇಷ್ಟ ಆಯಿತು. ಟೋಟ್ಲಿ ಅವರು ಏನೊಂದು, ಯಾಕಂದರೆ ಎಲ್ಲ ಇದ್ರೂ ಒಂದು ಕತೆ ಅಂತ ಮಾಡ್ತೀವಿ. ಆ ಕಥೆಯಲ್ಲಿ ಏನು ಹುಡುಕ್ತೀವಿ ಅಂತಿದೆಯಲ್ಲ ಅದು ಮುಖ್ಯ. ಡೈರೆಕ್ಟಾಗಿ ಹುಡುಕ್ತಾರೆ, ಅದು ಜನ ನೋಡಿ ಅವ್ರು ಏನು ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಆ ಇದರಲ್ಲಿ ಭಾಳಷ್ಟು ಸ್ಕ್ರೀನ್ಗಳಲ್ಲಿ ಭಾಳ ತುಂಬ ಚೆನ್ನಾಗಿ ಅದು ನನಗೆ ಭಾಳ ಕುತೂಹಲ ಕೊಡ್ತಾರೆ. ಅದು ಕೇಳಿದ್ಮೇಲೆ ಕತೆ ಕೇಳಿದ್ಮೇಲೆ ಇದೇ ಸುಮ್ಮನೆ ಬಂದು ಕೇಳ್ತಾರೆ. ಆಮೇಲೆ ಗೀತೆಗಳು ಇಲ್ಲಗಿಂತ ನಾವೇ ಮಾಡೋಣ. ನನಗೆ ಯಾಕೋ ಅನಿಸ್ತಾ ಇದೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಭರವಸೆ ಇದೆ. ನಾವು ಮಾಡೋಣ, ನೋ ಪ್ರಾಬ್ಲಮ್. ಇದೇನು ಯಾಕೆ ಇವಾಗ ಯಾರ್ಯಾರು ಹೇಳಿ ಮಾಡ್ತೀವಿ. ಈಗ ನಾವು ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ. ನಮ್ಮ ತಾಯಿ ತುಂಬ ಸಂತೋಷ ಮಾಡ್ತಾರೆ. ಯಾಕಂದರೆ ನಮ್ಮ ಅಮ್ಮ ಇದ್ದಿದ್ದರೆ ಸುಮ್ಮನೆ ಇರ್ತಿರ್ಲಿಲ್ಲ, ಖಂಡಿತ ಮಾಡಿರೋದು. ಸರಿ, ಅಮ್ಮನ ಆಸೆ ಅನ್ನೋ ಆಗಲಿ ಅದು. ಅದಕ್ಕೆ ಡಿಸೆಂಬರ್ 6 ಅನೌನ್ಸ್ ಮಾಡಿದ್ವಿ. ಅಮ್ಮನ ಹುಟ್ಟೋದು ದಿವಸ ನಾವು ಅನೌನ್ಸ್ ಮಾಡಿದ್ವಿ. ಅದಾದಮೇಲೆ ಟ್ರೈನ್ಸ್ ಬಂದಿದ್ದು, ಅದಾದಮೇಲೆ ಅಮೃತ ನಾವು ಇಷ್ಟು ವಯಸ್ಸಿಂದ ನೋಡಿದ್ದೀವಿ. ನಾವು ಶಬರಿಮಲೆಯಲ್ಲಿ ನಮ್ಮ ಹೆಸರು ಬರೋದು ಮಗುವಿಂದ ನೋಡ್ತಾ ಬಂದಿದ್ವಿ. ಅದಾದಮೇಲೆ ಅವ್ರದ್ದು ತಮಿಳು ಪಲ್ಯ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದು, ಭಾಳ ಮುದ್ದ ಮಾಡಿದ್ದು. ನನಗೆ ಪ್ರೇಮ್ ಮಗಳು ಇಷ್ಟು ಮಟ್ಟಿಗೆ ಮಾಡ್ತಾರ ಅಂತಂದು ಆಮೇಲೆ ಭಾಳ ತುಂಬ ಖುಷಿ ಆಯಿತು ನನಗೆ ನೋಡಿ. ನಾನು ಅವ್ರ ಮಗನೂ ಅಷ್ಟು ಅವರು ಬರ್ತಾ ಇದ್ದಾರೆ. ಐ ಥಿಂಕ್ ಮೂರನೇಗೆ ಪ್ರೇಮ್ ನನಗೆ ತುಂಬ ಇಷ್ಟ, ಅವಾಗಿಂದ ನನಗೆ ತುಂಬ ಇಷ್ಟ ಪ್ರೇಮ್. ಐ ಥಿಂಕ್ ಪ್ರೇಮ್ ಜೊತೆ ನಾವು ಒಡನಾಟ ಯಾವಾಗಲೂ ಇತ್ತು. ಸಿನಿಮಾ ಜಾಸ್ತಿ ಮಾಡಿಲ್ಲ, ಒಂದೇ ಸಿನಿಮಾ ಮಾಡೋದು ಜೊತೆಗೆ. ಬಟ್ ಆದರೂ ಏನೋ ಒಂದು 3 ಸಿನಿಮಾ ಮಾಡಿದಷ್ಟು ಒಂದು ಪರಿಚಯ ಅವ್ರ ಜೊತೆಗೆ. ಆ್ಯಂಡ್ ಇಡೀ ತಂಡ ಕ್ಯಾಮ್ರಾಮನ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ನೋಡಿ ಕೇಳಿದಾಗ ಖುಷಿ ಆಯಿತು. ಅವ್ರು 4 ಸಾಂಗ್ ಇರ್ತಾರೆ, 5 ಸಾಂಗ್ ಮಾಡಿರ್ತಾರೆ, ಚೆನ್ನಾಗಿ ಮಾಡ್ಬೋದು. ಕ್ಯಾಮ್ರಾಮನ್ ಇದ್ದಾರೆ, ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದೆ. ಗೀತಾ ಬ್ಯಾಂಗ್ಳೂರು, ಮೈಸೂರು, ಕೂರ್ಗ್ ಅಂತ ಹಿಮಾಚಲ್ ಪ್ರದೇಶ್. ಥಿಂಕ್ ಕುತೂಹಲ ಕೊಡುತ್ತೆ. ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಹಿರೇನ್ಗೂ. ಆ್ಯಂಡ್ ಎಲ್ಲ ಪಾತ್ರಗಳೂ ಭಾಳ ಇಂಪಾರ್ಟೆಂಟ್ ಆಗಿರ್ತೀವಿ ಸಿನಿಮಾ. ಇವ್ರ ಪಾತ್ರ ಅವ್ರ ಪಾತ್ರ ಅಂತ ಎನಿ ಸಿಂಪಲ್ ಪಾತ್ರ ನೋಡಿದಾಗಲೂ ಎದುರು ಬೆಳೆದಿಲ್ಲ. ಆಯಿತು ಶ್ರೇಷ್ಠ ನಮ್ಮ ಮಗಳು ಬಂದಿದ್ದಾರೆ, ಧನಿಯಾ ಬಂದಿದ್ದಾರೆ, ಆಮೇಲೆ ಮಗಳ ಫ್ರೆಂಡು ಪ್ರಶಾಂತ್ ಬಂದಿದ್ದಾರೆ, ನಮ್ಮ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ, ಪ್ರೇಮ್ ಬಂದಿದ್ದಾರೆ, ಶ್ರೀನಗರ್ ಕಿಟಿ ಬಂದಿದ್ದಾರೆ. ಥ್ಯಾಂಕ್ ಯು ಶ್ರೀನಗರ್ ಕಿಟಿ ಅಂದರೆ. ನಮ್ಮ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ, ಸ್ಟೈಲಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ. ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ಸ್ಟೈಲಿಶೇ ಮಾತಾಡ್ತಾರೆ, ಅದು ನಮ್ಗೆ ತುಂಬ ಇಷ್ಟ. ಶ್ರೀನಿ ಬಂದಿದ್ದಾರೆ, ಸುಮಾರು ಬಂದಿದ್ದಾರೆ, ಚೇಂಬರಿಂದ ಎಲ್ಲರೂ ಬಂದಿದ್ದಾರೆ, ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ 15th, 15ರಿಂದ May 15 ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಗೋ ಆನ್. ಅವರು ಹೇಳಿದ್ರೆ ಯಾವ್ಯಾವ ಹಂತದಲ್ಲಿ ಮಾಡಬೇಕು ಅಂತ.
ಸೊ ಅಕಾರ್ಡಿಂಗ್ ದಟ್ ಥ್ಯಾಂಕ್ ಯು. Thank you so much, Shivana. These are pictures